3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ನಾವು ಬೆಂಗಳೂರಿಂದ ರಿಟೈರ್ಡ್ ಆದಮೇಲೆ ನಾವು ಊರಿಗೆ ಬಂದ್ವಿ. ಕದಾಳು ಅಂತ ನಮ್ಮೂರು. ಅಲ್ಲಂತೂ ಪಟಾಕಿ ಹೊಡೆದ್ಬಿಟ್ಟು ತುಂಬ ಚೆನ್ನಾಗಿ ಸ್ವಾಗತ ಮಾಡಿದರು. ಈಗ ಮಾಡ್ತಾರೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಊರಿನ ಹುಡುಗರೆಲ್ಲ ಸೇರ್ಕೊಂಡು, ಎಲ್ಲ ದೊಡ್ಡವರು ಸೇರಿದರು, ಮಕ್ಕಳು ಸೇರಿದರು, ಎಲ್ಲರೂ ಸೇರ್ಕೊಂಡು ಈ ಥರ ಸ್ವಾಗತ ಮಾಡಿದರು. ನಮ್ಮೂರು ಬಂದುಬಿಟ್ಟು ಹಾಸನ ಡಿಸ್ಟಿಕ್ಕು, ಆಲೂರು ತಾಲೂಕು, ಕದಾಳು ಗ್ರಾಮ ಅಂತ. ಫಸ್ಟ್ ಹಾಸನಲ್ಲಿ ಆಫೀಸಲ್ಲಿ ಮುಗಿಸ್ಕೊಂಡು ನಾವು ಸೀದಾ ಊರಿಗೆ ಬಂದ್ವಿ. ಊರಲ್ಲಿ ಬಂದಮೇಲೆ ಈ ಥರ ಸ್ವಾಗತ ಇತ್ತು ನೋಡಿ. ಅದಾದಮೇಲೆ ಇಲ್ಲಿ ದೇವಸ್ಥಾನ ಇದೆ, ಕನ್ನಂಬಾಡಿ ಅಮ್ಮ ಅಂತ, ಅಲ್ಲಿ ಪೂಜೆ ಮಾಡಿಸಿದ್ವಿ ನಾವು. ನೋಡಿ, ಇಲ್ಲೊಬ್ಬರು ಫ್ರೆಂಡ್ ಬಂದರು ಸಕಲೇಶ್ಪುರದಿಂದ, ಅವರು ಸನ್ಮಾನ ಮಾಡ್ತಾಯಿದ್ದಾರೆ ನೋಡಿ. ಇಲ್ಲಿ ಇವರು ನಮ್ಮೂರು ಹಿರಿಯವರೇ ನೋಡಿ. ಊರಿನ ಮಕ್ಕಳೆಲ್ಲ ಆರತಿ ಮಾಡ್ತಾಯಿದ್ದಾರೆ. ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರ ಸ್ವಾಗತ ಮಾಡ್ತಾರೆ ಊರಲ್ಲಿ ಅಂತ. ಇಲ್ಲಿ ದೇವಸ್ಥಾನದ ಒಳಗಡೆ ಬಂದ್ವಿ. ಪೂಜೆ ನಡೀತಾ ಇತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಸನ್ಮಾನಕ್ಕೆ ಸ್ಟೇಜ್ ಹಾಕಿದ್ರು, ಅಲ್ಲಿಗೆ ಹೊರಟ್ವಿ ಎಲ್ಲರೂ. ನೋಡಿ, ಸ್ಟೇಜ್ ಹತ್ರ ಹೋಗೋಕೆ ಎಲ್ಲರೂ ರೆಡಿಯಾಗಿದ್ದೀವಿ ಇವಾಗ. ಅದ್ದೂರಿ ಸ್ವಾಗತನೇ ಅಂತ ಹೇಳ್ಬೋದು. ಊರವರೆಲ್ಲ ಸೇರ್ಕೊಂಡು ಮಾಡಿದರು. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಊರಿನ ಹೆಣ್ಮಕ್ಳಿಗೆ, ದೊಡ್ಡವ್ರಿಗೆ, ಹಿರಿಯವ್ರಿಗೆ, ಎಲ್ರಿಗೂ, ಚಿಕ್ಕವ್ರಿಗೆ, ಎಲ್ರಿಗೂ ತುಂಬ ಥ್ಯಾಂಕ್ಸ್. ತುಂಬ ಜನ ಸೇರಿದರು ಮಾತ್ರ. ನಮ್ಮ ಕದಾಳು ಸ್ಟೇಜ್ ಹತ್ರ ಬಂದ್ವಿ. ಇಲ್ಲಿ ಇಲ್ಲೂ ಅಷ್ಟೇ ತುಂಬ ಜನ ಸೇರಿದರು. ಎಲ್ರಿಗೂ ತುಂಬ ಥ್ಯಾಂಕ್ಸ್. ಆದರೂ ವೆಯ್ಟ್ ಮಾಡಿ ತುಂಬ ಹೊತ್ತು ಕಾಯ್ದು ಕುಳಿತಿದ್ರು ಎಲ್ರೂ. ಇವತ್ತು ನಮ್ಮ ಊರಿಗೆ ಬಂದಿದ್ದಾರೆ. ಅವರಿಗೆಲ್ರಿಗೂ ನಮ್ಮ ಊರಿನ ಪರವಾಗಿ ಮತ್ತು ಎಲ್ಲ ಗ್ರಾಮಸ್ಥರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಅವರು ವೇದಿಕೆಗೆ ಬರಬೇಕು ಅಂತಲೂ ವಿನಂತಿಯನ್ನು ಮಾಡ್ತೀನಿ. ಅದೇ ರೀತಿ ನಿರ್ದೇಶಕರು CFF ದಿನೇಶ್ ಚಂದ್ರ, KT ಸುರೇಶ್ ಇವರು ಸಹ ವೇದಿಕೆಗೆ ಬರಬೇಕು ಅಂತ ವಿನಂತಿಯನ್ನು ಮಾಡ್ತೀನಿ. ಕಳ್ಸಕ್ಕೆ ಹಿಂದೆ ಮುಂದೆ ನೋಡಬಾರ್ದು. ಯಾಕೆ ಅಂದರೆ ದೇಶ ಸೇವೆ ಅಂದರೆ ನಾವು ಅವನೇನು ಕೆಲಸ ಮಾಡಿ, ಅವನೇನು ಪುಣ್ಯವಂತ ಮಾಡಿ, ಅವನೇನು ದಾನ ಧರ್ಮ ಮಾಡಿದ್ರು. ಎಷ್ಟು ಜನ ಸೇರಿದ್ರು ಅಂದರೆ ಲೇಡೀಸ್ ಎಲ್ಲ ಸೇರಿದ್ರು. ಅದು ಒಂದು ವಿಶೇಷವಾಗಿ ಹುಟ್ಟುತ್ತೆ. ಆ ವಿಶೇಷವಾಗಿ ಒಂದು ದೇಶ ಎಲ್ಲ ಸ್ಪೀಚ್ ಮಾಡೋರೆಲ್ಲ ಮಾಡ್ತಾ ಇದ್ರು, ಮಾತಾಡೋರು. ಒಂದು ದೇಶ ಮಾಡ್ಬೇಕಂತ ಒಂದು ಹಂಬಲ ಭಗವಂತ ಕೊಡ್ತಾನೆ. ಆ ಭಗವಂತ ಕೊಟ್ಟಾಗ 27/4/1987 ಇಸ್ವಿಲಿ ಸರಿಸುಮಾರು 38 ವರ್ಷಗಳ ಮುನ್ನ ನಮ್ಮ ಕುಮಾರಣ್ಣ ಭಾರತೀಯ ಅರಸೇನಾ ಪಡೆಯ ಒಂದು ದೊಡ್ಡ ಸಂಸ್ಥೆಯಾದ, ಪ್ರಪಂಚದಲ್ಲಿಯೇ ಜಗತ್ತಿನಲ್ಲಿಯೇ ಒಂದು ದೊಡ್ಡ ಅರಸೇನಾ ಪಡೆ CRPF, ಕೇಂದ್ರೀಯ ಮೀಸಲು ಪೊಲೀಸ್ ಪಡೆ ಅಂತ ಕರಿತೀವಿ. ಅದಕ್ಕೆ ಕುಮಾರಣ್ಣ ಜಾಯ್ನ್ ಆಗ್ತಾರೆ. ಶ್ರೀಯುತ ಕುಮಾರಣ್ಣನವರಿಗೆ ಸಭೆಯ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಈ ಒಂದು ಸಭೆಯನ್ನು ಉದ್ದೇಶಿಸಿ ನಮ್ಮ ನೆಚ್ಚಿನ ರುದ್ರೇಗೌಡವರು ಕಿರ್ಗಳ್ಳು ಮಾತಾಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೇನೆ. ಏನು ವೇದಿಕೆ ಮೇಲಿದ್ದಾರೆ ನಮ್ಮ ಕುಮಾರ ಅವರು
ಅವರು ನನಗೆ ಒಂದೊಂದು ವರ್ಷ 2 ವರ್ಷ ಅವ್ರ ಜೂನಿಯರು, ನಾನು ಸೀನಿಯರು ಈ ಸ್ಕೂಲಲ್ಲಿ. ಆದರೆ ಇಡೀ ಕದಾಳ ಗ್ರಾಮದಲ್ಲಿ ಏನು ವಿದ್ಯಾವಂತರಿದ್ರು, ಯುವಕರಿದ್ರು, ಅವತ್ತು ನಾವು ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ ಕುಮಾರಣ್ಣನಿಗೆ, ಇವರ ಯಾದ ಕುಮಾರಣ್ಣನಿಗೆ, ಅವರಿಗೆ ಜನ್ಮ ನೀಡಿದ ಕುಟುಂಬಕ್ಕೆ. ಕುಮಾರಣ್ಣನವರು 38 ವರ್ಷ ಸರ್ವಿಸ್ ಮಾಡಿ ಊರಿಗೆ ಬಂದಿದ್ದಾರೆ. ಮತ್ತು ಅರಸೇನಾಪಡೆ ಉಪಾಧ್ಯಕ್ಷರಾದಂತಹ ಶ್ರೀಯುತ ನಾಗಣ್ಣವರು, ಮತ್ತು ನಮ್ಮ ದಿನೇಶ್ ಅಣ್ಣವರು ಚನ್ನರಾಯಪಟ್ಟಣ, ನಮ್ಮ KT ಸುರೇಶ್ ಅಣ್ಣನವರು, ಮತ್ತು ನಮ್ಮ CRPFನ ಅಧ್ಯಕ್ಷರಾದಂಥ ಶ್ರೀಯುತ H ಕುಮಾರಣ್ಣನವರು, ಇವರೆಲ್ಲ ಈ ಊರಿಗೆ ಬರಬೇಕಾದ್ರೆ ಈ ಯುವಕರ ಕದಾಳ ಯುವಕರು ಮತ್ತು ಅಷ್ಟು ಕ್ಲೋಸ್ ಆಗಿತ್ತು. ಇವ್ರಿಗೆ ಸರ್ವಿಸ್ ಇತ್ತು, ಪೂರ್ತಿ ಮಾಡಿ ಬಂದರು. ಅಲ್ಲಿ ನಾನೀಗ ಆಲೂರು ಪೊಲೀಸ್ ಸ್ಟೇಷನ್ ಕೆಲಸ ಮಾಡ್ತಾಯಿದ್ದೀನಿ. ನಾನು ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಊರಿನಲ್ಲಿ ಪ್ರತಿ ವರ್ಷ ಒಬ್ಬರಾದರೂ ಬಿಟ್ಟಿದ್ದೀನಿ. ಯಾರೊಬ್ರು ಕೇಳಿದರೆ ಎದುರ್ತಾರೆ. ನಮ್ಮನೆಲ್ಲೂ ಎದುರಿದ್ರು, ನಮ್ಮನೆಲ್ಲೂ ಕೂಡ ಎದುರಿದ್ರು. ನಮ್ಮ ತಂದೆ ಬಿಟ್ಟರು, ನನ್ನ ಮಗನಿಗೆ ಏನು ಕಡಿಮೆ ಆಗಿತ್ತು ಮಿಲ್ಟ್ರಿಗೆ ಹೋದ ಅಂತೇಳಿ. ಬಟ್ ನಮ್ಮಲ್ಲಿ ಆಗೊಂದು ಏನಪ್ಪ ಅಂತಂದರೆ ತುಡಿತ, ದೇಶಿ ಸೇವೆಗೆ ಹೋಗಲೇಬೇಕು ಅನ್ನೋದು, ಅದೊಂದು ಆ ಒಂದು ಜಮಾನದಲ್ಲಿ ಇತ್ತು. ಬಟ್ ಈಗಿಲ್ಲ. ಈಗಿನ ಯುವಕರೆಲ್ಲ ಅದನ್ನ ನೋಡೋಕೆ ಸಾಧ್ಯನೇ ಇಲ್ಲ, ಹೆದರ್ತಾರೆ. ಮೊದಲಾಗಿ ಯಾರಪ್ಪ ಮಿಲ್ಟ್ರಿಗೆ ಹೋದ್ರು ಒಬ್ಬರು ಕೂಡ ಕೈ ಎತ್ತಾರೆ. ಶ್ರೀ ವಿನಾಯಕ ಗೆಳೆಯರ ಬಳಗ ಹಾಗೂ ಕದಾಳು ಗ್ರಾಮಸ್ಥರ ವತಿಯಿಂದ ಶ್ರೀಯುತರಿಗೆ ಒಂದು ಸನ್ಮಾನ ನಡೀತಾ ಇದೆ. ಎಲ್ಲರೂ ಚಪ್ಪಾಳೆ ಮುಡಿಪಾಗಿಟ್ಟು ಈ ಒಂದು ಶುಭ ಸಂದರ್ಭದಲ್ಲಿ ಅವರ ತಾಯಿಯಾದ ಜಯಮ್ಮನವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಜೀವನದ ಸಾಥಿಯಾಗಿ ಅವರಿಗೆ ಸದಾಕಾಲ ಅವರ ಬೆನ್ನೊಟ್ಟಿಗೆ ನಿಂತು ಇವತ್ತು 38 ವರ್ಷಗಳ ಸುದೀರ್ಘ ಸೇವೆಗೆ ಕಾರಣಕರ್ತರಾದ ನಮ್ಮ ನೆಚ್ಚಿನ ಗಾಯತ್ರಿ ಆಂಟಿಯವರಿಗೆ ತುಂಬು ಹೃದಯದ ಧನ್ಯವಾದಗಳೊಂದಿಗೆ ಒಂದು ಸನ್ಮಾನ ನೆರವೇರುತ್ತಿದೆ. ಈ ಮೂಲಕ ಚಪ್ಪಾಳೆ ಹೊಡೆಯುವ ಮೂಲಕ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಏರ್ಪಡಿಸಲು ಬಂದಿರತಕ್ಕಂತ ದಂಪತಿಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಹಾಗೂ ಇವರು ಸನ್ಮಾನ ಮಾಡ್ತಾ ಇದ್ದಾರೆ ನೋಡಿ. ಇವರು ಹಾಸನಿಂದ ಬಂದಿದ್ರು, ಮಗ ಸೊಸೆ ಕರ್ಕೊಂಡು ಇವರು ಜೊತೆಲಿ ಬಂದಿದ್ದಾರೆ. ಚಪ್ಪಾಳೆ ಹೊಡೆಯುವ ಮೂಲಕ ಶ್ರೀಯುತರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗಿ ಈ ಮೂಲಕ ಕೇಳಿಕೊಳ್ತೇವೆ. ಗ್ರಾಮಸ್ಥರೆಲ್ಲರ ಪರವಾಗಿ ಹಾಗೂ ಶ್ರೀ ವಿನಾಯಕ ಗೆಳೆಯರ ಹುಡುಗರ ಪರವಾಗಿ ಶ್ರೀಯುತರಿಗೆ ಹಾಗೂ ಕುಮಾರಣ್ಣನವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಹಾಗೆ ನಿಕಟಪೂರ್ವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಯುತ ಶಾಂತಪ್ಪಣ್ಣ ದೇವ್ರ ಮನೆ ಕೊಪ್ಪಲು ಅವರು ಕೂಡ ಶ್ರೀಯುತರಿಗೆ ಅಭಿನಂದಿಸಲು ಆಗಮಿಸಿದ್ದಾರೆ. ಅವರಿಗೆ ಸಭೆಯ ಎಲ್ಲರ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸುತ್ತೇವೆ. ಯುವಕರು ಸಂತೋಷ್ ಅವರು ಹಾಗೂ ಮಾಜಿ ಜಿಲ್ಲಾ ಸಹಕಾರಿ ಒಕ್ಕೂಟದ ಮಾಜಿ ಉಪಾಧ್ಯಕ್ಷರಾದಂತಹ ಶ್ರೀಯುತ ರಾಜಪ್ಪಗೌಡರು ಕೂಡ ಶ್ರೀಯುತರಿಗೆ ಸನ್ಮಾನವನ್ನ ಸ್ವೀಕರಿಸುತ್ತಾರೆ. ಅವರಿಗೆ ಕೂಡ ನಡೆದಿರ್ತಕ್ಕಂಥ ಎಲ್ಲ ಕಿರಗಡು ಗ್ರಾಮದ ಪ್ರಮುಖರು ಶ್ರೀಧರಣ್ಣ ಕೂಡ ಗ್ರಾಮದಿಂದ ಆಗಮಿಸಿ ಶ್ರೀಯುತರಿಗೆ ಅಭಿನಂದಿಸುತ್ತಿದ್ದಾರೆ. ಅವರಿಗೆ ಸಭೆಯ ಎಲ್ಲರ ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಶ್ರೀಯುತ ರುದ್ರೇಗೌಡರು ಕೂಡ ನಮ್ಮ ಮಾಜಿ ಸೈನಿಕರಿಗೆ ಅಭಿನಂದನೆಗಳನ್ನ ಸಲ್ಲಿಸಿದ್ದಾರೆ. ಸಭೆಯ ಎಲ್ಲರ ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸುತ್ತಿದ್ದೇವೆ. ಇವರು ನಮ್ಮ ಅಣ್ಣ, ಅದಕ್ಕೆ ಇವರು ಹಾಸನಿಂದ ಬಂದಿದ್ರು ನೋಡಿ. ಇವರು ಸನ್ಮಾನ ಮಾಡಿದ್ರು ನಮ್ಮ ಮನೆಯವ್ರಿಗೆಲ್ಲ. ಸ್ಪೀಚ್ ಮಾಡ್ತಾರೆ ಈಗ ನಮ್ಮ ಅಣ್ಣ ಮಾತಾಡ್ತಾರೆ. ಇವಾಗ ವೇದಿಕೆಯ ಎಲ್ಲ ಗಣ್ಯರ ಪರವಾಗಿ ನಾನು ಆಭಾರಿಯಾಗಿರ್ತೇನೆ. ಏಕೆಂದ್ರೆ ಕಂಡಿರ್ತೇನೆ, ಯಾವುದೇ ತಂದೆ ತಾಯಿ ತನ್ನ ಕಣ್ಣು ಮುಂದೆ ತನ್ನ ಮಗ ಏನಾದ್ರು ಸಾಧನೆ ಮಾಡಿದಾಗ ಅದನ್ನು ಬಹಳ ಖುಷಿಯಾಗಿ ಆನಂದಿಸ್ತಾರೆ. ಅಂತ ಒಂದು ಪುಣ್ಯ ಆ ತಾಯಿಗೆ ಸಿಕ್ಕಿದೆ. ಆ ತಾಯಿಯ ಪಕ್ಕದಲ್ಲಿ ಮಗ ಕೂತ್ಕೊಂಡು ಇಂಥ ಒಂದು ಸನ್ಮಾನ ಪಡೆಯೋದಕ್ಕೆ ನಿಜವಾಗ್ಲೂ ಕೂಡ ಅದೃಷ್ಟ ಮಾಡಿದ್ರಿ. ಆ ಭಗವಂತ ಇನ್ನೂ ಕೂಡ ಈ ಕುಟುಂಬಕ್ಕೆ
ಎಲ್ಲ ರೀತಿಯ ಆರೋಗ್ಯವನ್ನು ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ದೇವರನ್ನು ಬೇಡ್ಕೊಳ್ತಾ ಇಷ್ಟು ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ವೇದಿಕೆ ಎಲ್ಲ ಗಣ್ಯರಿಗೆ ಗ್ರಾಮಸ್ಥರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಫ್ರೆಂಡ್ ಸಕಲೇಶ್ಪುರದಿಂದ ಬಂದಿದ್ರು. ಸಕಲೇಶ್ಪುರ ಇವರು KP ಕುಮಾರಣ್ಣ ಮಾಜಿ ಯೋಧರಿಗೆ ಒಂದು ಸನ್ಮಾನವನ್ನ ಮಾಡ್ತಿದ್ದಾರೆ. ಚಪ್ಪಾಳೆ ಹೊಡೆಯುವ ಮೂಲಕ ಅವರಿಗೆ ಶುಭಾಶಯಗಳನ್ನ ಎಲ್ಲರ ಪರವಾಗಿ ಅವರಿಗೆ ಕುಟುಂಬಕ್ಕೆ ಒಳ್ಳೇದಾಗ್ಲಿ, ದೇವರು ಕಾಪಾಡಲಿ ಅಂತ ಖುಷಿ ಆಯ್ತು. ಎಲ್ಲ ದೂರದಿಂದ ಬಂದಿದ್ರು, ಅಷ್ಟೊಂದು ಖುಷಿ ಆಯ್ತು ನಮಗಂತೂ. ಪ್ರಾರ್ಥನೆ ಮಾಡ್ಕೊಳ್ತೀವಿ, ಪ್ರಾರ್ಥನೆ ಮಾಡ್ತೀವಿ. ಇವರು ಊರಿನ ಹಿರಿಯವರು, ಊರಿನ ಮುಖಂಡರು ಇವರು. ಅಭಿನಂದನೆ ಸಲ್ಲಿಸಿರ್ತಕ್ಕಂಥ ಗ್ರಾಮದ ಹಿರಿಯರು, ಗ್ರಾಮನ ಮುನ್ನಡೆಸ್ತಿರ್ತಕ್ಕಂಥ ಮುಖಂಡರುಗಳಿಗೆ ತುಂಬು ಹೃದಯದ ಧನ್ಯವಾದಗಳು. ಹಲವಾರು ಗ್ರಾಮಗಳಿಂದ ನಿವೃತ್ತ ಯೋಧರು ಇವತ್ತು ಕದಾಳು ಗ್ರಾಮದವರೆಗೂ ಆಗಮಿಸಿದ್ದಾರೆ. ನನ್ನ ಪ್ರೀತಿಯ ಗ್ರಾಮಸ್ಥರಿಗೆ, ಇಲ್ಲಿ ಹಿರಿಯರಾದಂಥ ರಾಜಪ್ಪಣ್ಣ, ರಾಮಚಂದ್ರಣ್ಣ ಮತ್ತು ಈ ಗ್ರಾಮದ ವಿನಾಯಕ ಬಳಗದ ಪೂರ ಟೀಮ್ನವರಿಗೆ, ಅವರು ಗ್ರಾಮದಲ್ಲಿ ಲೋಕೇಶ್, ಅನು, ನನಗೆ ಸಂತೋಷವಾಗಿದೆ. ಮತ್ತು ನಮ್ಮ CIPFನ ಅಧ್ಯಕ್ಷರಾದ ಜನ ಸೇರಿದ್ದಾರೆ ಅಂತ, ತುಂಬಾ ಜನ ಸೇರಿದ್ರು. ಅವರ ಕುಮಾರ್ ಅವರು ಪೂರ ನನಗೆ ಇಲ್ಲಿ ಎಷ್ಟು ನಿಮ್ಮ ಎಲ್ಲರೂ ನೋಡಿ ನಾನು ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ನಾನು 1987ರಲ್ಲಿ ನಾನು CRPಗೆ ಸೇರಿದ್ದೆ. ಅವಾಗ ಸೇರಬೇಕಾದ್ರೆ ನಮ್ಮ ತಾಯಿಯವರು, ನಮ್ಮ ತಂದೆ ಇದ್ದರು, ಇವತ್ತು ಅವರು ಇರಬೇಕಿತ್ತು. ಆದರೆ ಅವತ್ತು ಹೋಗೋ ದಿವಸ 10 ರೂಪಾಯಿ ದುಡ್ಡು ಕೊಟ್ಟಿದ್ರು ನನಗೆ. ಅವತ್ತಿನ ದಿವಸ ಇವತ್ತು ನೆನ್ಕೊಂಡ್ರೆ ನಾವು ತುಂಬ ಇದಾಗುತ್ತೆ. ಅಲ್ಲಿ ಇದ್ದವ್ರದ್ದು ಬಂದ ಗುಂಡುಗಳ ವಿದ್ರೋಹಿಗಳ ಗುಂಡು, ನಾವು ಎಲ್ಲರ ಹತ್ರನೂ ಎಲ್ಲರೂ ಪ್ರೀತಿನಿ, ಎಲ್ಲರ ಎಷ್ಟು ಜನ ಇದ್ದಾರೆ ಹಿರಿಯರ ಎಲ್ಲರ ಆಶೀರ್ವಾದ, ನಮ್ಮ ಊರಿನ ನಮ್ಮ ಗ್ರಾಮ ದೇವತೆ ಕನ್ನಮಡಿಯಮ್ಮ ಬೀರ್ಲಿಂಗೇಶ್ವರ, ನಾವು ಎಲ್ಲಿದ್ರು ಯಾವುದೇ ದೇವರ ಯಾವುದೇ ಊರಿನ ಯಾವುದೇ ಇದ್ರು ನಾವು ಬರೀ ದೇವರ ನೆನ್ಕೊಂಡೇ ಕಾಲ ಕಳೆದಿದ್ವಿ. ಕೊಟ್ಟಂತ ನನಗೆ ಸಭೆ ಗ್ರಾಮಸ್ಥರಿಗೂ ಸಭೆಗೂ ನಾವು ಎಲ್ಲರಿಗೂ ವಂದನೆಗಳು. ನನಗೆ ಗೊತ್ತಿರೋ ಮಟ್ಟಿಗೆ ಲಾಸ್ಟ್ ಬೆಂಚ್ನಲ್ಲಿ SLC ಫೇಲ್ ಆಗಿರುವಂತ ಮಕ್ಕಳು ಮಾತ್ರ ಒಂದು ದೇಶವನ್ನ ಕಾಯ್ತಾ ಇರುವಂತ ಮಕ್ಕಳು. ನಿಜ ತಾನೆ? ನಿಮ್ಮ ಮಕ್ಕಳನ್ನ ಯಾರು ಕೂಡ ನೀವು ಸೈನಿಕರಾಗಿ ಮಾಡಕ್ಕೆ ಇಷ್ಟಪಡ್ತಾ ಇಲ್ಲ. ಖಂಡಿತ ಇದರ ಪರವಾಗಿ ನಮ್ಮ ದೇಶ ಸೇವೆ ಮಾಡಿ ಬಂದಿರುವಂತಹ ಮಾಜಿ ಸೈನಿಕರಾದ ವೆಂಕಟೇಶಣ್ಣ ಮತ್ತು ಕುಮಾರಣ್ಣನವರು ಮುಂದಿನ ಯುವ ಪೀಳಿಗೆಯವರನ್ನ ಸೈನಿಕಕ್ಕೆ ಸೇರಿಸಬೇಕು ಅಂತ ನಮ್ಮ ಕಳಕಳ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಅವರಿಗೆ KP ಕುಮಾರ್ ಅವರ ಕುಟುಂಬದಿಂದ ನಡೆದಿರತಕ್ಕಂಥ ಸಂಬಂಧಿಕರು, ಗ್ರಾಮಸ್ಥರು, ಅರೆ ಸೈನಿಕ, ಮಾಜಿ ಸೈನಿಕರುಗಳಿಗೆ ಭೋಜನ ವ್ಯವಸ್ಥೆಯನ್ನ ಊರಲ್ಲಿ ಒಂದು ಹುಡುಗರು ಸಂಘ ಇದೆ, ವಿನಾಯಕ ಬಳಗ ಅಂತ. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ. ಯಾವ್ದು ಗಣೇಶನ ಪೂಜೆ ಆಗ್ಲಿ, ಈ ತರ ಫಂಕ್ಷನ್ಗಳಾಗ್ಲಿ ಎಲ್ಲರೂ ಒಗ್ಗಟ್ಟಾಗಿ ನಿಂತ್ಕೊಂಡು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಊರಲ್ಲಿ. ನಡೆದಿರ್ತಕ್ಕಂಥ ಬಂಧು ಬಳಗದವರಲ್ಲಿ ಹಾಗೂ ಸಹೋದರಿಯರಲ್ಲಿ ಕಳಕಳಿಯ ಮನವಿಯನ್ನ ಮಾಡ್ತೀವಿ. ನೋಡಿ, ಅದಾದ್ಮೇಲೆ ಮನೆ ಹತ್ರ ಬಂದ್ವಿ. ಲಾಸ್ಟಲ್ಲಿ ನಮ್ಮ ಫ್ರೆಂಡ್ಸ್ ಬಂದರು ಊರಿಂದ, ಹಾಸನಿಂದನೇ. ನೋಡಿ, ಎಲ್ಲರೂ ಅವ್ರ ಮನೆಯವ್ರನ್ನೆಲ್ಲ ಕರ್ಕೊಂಡು, ಮಕ್ಕಳು ಕರ್ಕೊಂಡು, ಅವ್ರ ಅಪ್ಪನೂ ಕರ್ಕೊಂಡು ಬಂದಿದ್ರು. ಬೆಂಗಳೂರಿಂದ ಬಂದಿರೋದು ಇವಳು, ಇನ್ನೊಬ್ಳು ಹಾಸನಿಂದ ಬಂದಿದ್ದಾಳೆ. ಲೇಟ್ ಆಯ್ತು ಇವ್ರು ಬರೋದು ಸ್ವಲ್ಪ, ಹಾಗಾಗಿ ಮನೆ ಹತ್ರನೇ ನಿಂತ್ಕೊಂಡಿದ್ವಿ ಫೋಟೋಗೆ ಎಲ್ಲರೂ. ಲಾಸ್ಟಲ್ಲಿ ಎಲ್ರಿಗೂ ಊಟ ಇಟ್ಟಿದ್ವಿ, ಊಟ ಮಾಡ್ಕೊಂಡು ಹೋದ್ರು ಎಲ್ಲರೂ. ಲಾಸ್ಟಲ್ಲಿ ನಾವು ಕೂತ್ಕೊಂಡಿದ್ವಿ ಊಟಕ್ಕೆ.
ಯಾರೆಲ್ಲ ಪ್ರೋಗ್ರಾಮಿಗೆ ಬಂದಿದ್ರಿ, ಪ್ರೋಗ್ರಾಮ್ ಅರೇಂಜ್ ಮಾಡಿದ್ರಿ, ಎಲ್ರಿಗೂ ನಮ್ಮ ಕಡೆಯಿಂದ ಧನ್ಯವಾದಗಳು.